ಎಸ್ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇಲ್ಲಿಯವರೆಗೂ ನಾವು ಹೋದ ತರಗತಿಯಲ್ಲಿ ನಾವು ನೋಡಿದಂತಹ ವಿಷಯಗಳು ಕನ್ನಡ ವರ್ಣಮಾಲೆಗಳು, ಬಳ್ಳಿಗಳು ಹಾಗೂ ಗುಣಿತಾಕ್ಷರಗಳು. ಇವಾಗ ಲಿಂಗಗಳು ಅಂದ್ರೆ ಜೆಂಡರ್ಸ್. ಸೊ ಕನ್ನಡ ಭಾಷೆಯಲ್ಲಿ ಒಟ್ಟು 6 ಪ್ರಕಾರದ ಲಿಂಗಗಳಿದ್ದು ಅದರಲ್ಲಿ ಪ್ರಮುಖವಾಗಿ 3 ಪ್ರಕಾರದ ಲಿಂಗಗಳನ್ನ ನಿಮ್ಮ ಅಭ್ಯಾಸ ಚಟುವಟಿಕೆಗೆ ನೀಡಲಾಗಿದೆ. ಸೊ ಒಟ್ಟು 6 ಪ್ರಕಾರದ ಲಿಂಗಗಳು ಯಾವುವು ಅಂತ ಈಗ ನೋಡೋಣ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಪುಂನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ ಹಾಗೂ ನಿತ್ಯ ನಪುಂಸಕಲಿಂಗ. ಸೊ ಈಗ ನಿಮಗೆ ವಿವರವಾಗಿ ನೋಡುವಂತಹ 3 ಅಂಶಗಳೆಂದರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಸೊ ಇವಾಗ ನೋಡೋಣ. ಎಸ್, ಪುಲ್ಲಿಂಗ ಪುರುಷ ಸೂಚಕವಾದಂತಹ ಲಿಂಗ ಅಂತ ನಾವು ಕರಿತೀವಿ. ಗಂಡಸು ಎಂಬ ಅರ್ಥದಲ್ಲಿ ಬಳಸುವ ಪದಗಳನ್ನ ಪುಲ್ಲಿಂಗ ಎಂದು ಕರೆಯುತ್ತೇವೆ, ಅಂದ್ರೆ ಮ್ಯಾಸ್ಕುಲೈನ್ ಜೆಂಡರ್ ಅಂತ. ಓಕೆ, ಇವಾಗ ನೀವು ಉದಾಹರಣೆ ನೋಡಿದ್ರೆ ಗೊತ್ತಾಗತ್ತೆ. ರಾಜ, ಪುನೀತ್ ಹಾಗೂ ಶಿವಭಕ್ತ. ಈ ರಾಜ ಅನ್ನುವಂಥ ಹೆಸರನ್ನ ನೀವು ನೋಡಿದಾಗ ಇವನ್ ಹುಡುಗ ಅಥವಾ ಇವನ್ ಗಂಡಸು ಅನ್ನುವಂಥ ಅರ್ಥವನ್ನ ನೀಡ್ತದ. A noun that denotes a male is called a masculine gender. ಹೌದಾ? ಇದನ್ನ ನೀವು ಇಂಗ್ಲಿಷ್ ಗ್ರಾಮರ್ ಅಲ್ಲೂ ಕೂಡ ಕಲ್ತಿದ್ದೀರಿ ಈಗ. ಅದೇ ರೀತಿಯಾಗಿ ಕನ್ನಡದಲ್ಲೂ ಕೂಡ ಪುಲ್ಲಿಂಗ ಅಂತಂದ್ರೆ ಪುರುಷ ಸೂಚಕವಾದಂಥ ಲಿಂಗ. ಸೊ ನೆಕ್ಸ್ಟ್ ನೋಡಿದಾಗ ಸ್ತ್ರೀಲಿಂಗ ಹೆಂಗಸು ಎಂಬ ಅರ್ಥದಲ್ಲಿ ಬಳಸುವ ಪದಗಳನ್ನ ಸ್ತ್ರೀಲಿಂಗ ಎಂದು ಕರೆಯುತ್ತೇವೆ. ಅಂದ್ರೆ ಸ್ತ್ರೀ, ಹೆಣ್ಣು ಅನ್ನುವಂಥ ಸೂಚಕವನ್ನ ತೋರಿಸುವಂಥ ಲಿಂಗ. ಈಗ ನಿಮ್ಗೆ ರಾಣಿ ಅಂತ ಕರೆದ್ರೆ ಗೊತ್ತಾಗತ್ತೆ ಅವಳು ಹುಡುಗಿ ಅಂತ. ಹೌದಾ? ಸಿಂಧು, ಶರಣೆ ಇವರೆಲ್ಲ ಸ್ತ್ರೀಲಿಂಗ ರೂಪ ಅಂತ ನಾವು ಕರಿತೀವಿ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ಫಿಮನೈನ್ ಜೆಂಡರ್ ಅಂತ ಕರೀತಾರೆ. ಸೊ a noun that denotes a female is called a feminine gender. ಓಕೆ, ಸೊ ನೆಕ್ಸ್ಟ್ ನೋಡಿದಾಗ ನಪುಂಸಕಲಿಂಗ, ಇದು 3ನೇ ಅಂಶ. ಇಲ್ಲಿ ನಾವು ವಿಶೇಷವಾಗಿ ಏನ್ ನೋಡೋದಪ್ಪ ಅಂತಂದ್ರೆ, ಒಂದು ಯಾವುದೋ ಒಂದು ವಸ್ತುವಿನ ಹೆಸರಾಗ್ಲಿ ಅಥವಾ ವ್ಯಕ್ತಿ ಹೆಸರಾಗ್ಲಿ ನಾವು ನೋಡಿದಾಗ ಆ ಹೆಸರನ್ನ ನೋಡಿದಾಗ ಅಥವಾ ಓದಿದಾಗ ಇದು ಗಂಡಸನೂ ಅಲ್ಲ ಹೆಂಗಸನೂ ಅಲ್ಲ ಅನ್ನುವಂತಹ ಪದವನ್ನ ತೋರಿಸ್ತದ. ಇಲ್ಲಿ ನೀವು ಡೆಫಿನೇಷನ್ ಅನ್ನ ನೋಡ್ರಿ. ಗಂಡಸು ಮತ್ತು ಹೆಂಗಸು ಎಂಬ ಅರ್ಥದಲ್ಲಿ ಬಳಕೆಯಾಗದ ಪದಗಳನ್ನು ನಪುಂಸಕಲಿಂಗ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಗಿಳಿ, ಮೊಸಳೆ, ಮರ. ಈಗ ಮರ ಅಂದ್ರೆ ಟ್ರೀ. ಸೊ ಟ್ರೀ ಅಂತ ನಾವು ಕರಿತೀವಿ. ಇದರಲ್ಲಿ ನಿಮಗೆ ಗಂಡು ಹೆಣ್ಣು ಅಂತ ಇಲ್ಲ. ಹಾಗೆ ಹೆಣ್ಣು ಗಿಳಿ ಗಂಡು ಗಿಳಿ ಅಂತ ನಾವು ಪಾಯಿಂಟ್ ಔಟ್ ಮಾಡಿಲ್ಲ. ಓನ್ಲಿ ಗಿಳಿ ಅಂದ್ರೆ ಪ್ಯಾರೆಟ್. ಸೊ ಹೀಗಾಗಿ ಇದನ್ನ ನಾವು ನಪುಂಸಕಲಿಂಗ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ನೋಡೋದಾದ್ರೆ ನ್ಯೂಟರ್ ಜೆಂಡರ್ ಅಂತ ಕರಿತೀವಿ. ಹೌದಾ? A noun that denotes a gender that is neither a female or a male is called a neuter gender. ಹೀಗೆ ನಿಮ್ಮ ಅಭ್ಯಾಸ ಚಟುವಟಿಕೆಗೆ ಕೊಟ್ಟಂತ ಲಿಂಗಗಳು ಮುಖ್ಯವಾಗಿ 3. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ನೋಡುವಂತಹ ವಿಷಯ ವಚನಗಳು. ಎಸ್, ಆ ವಚನಗಳ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಾವೀಗ ಕೆಲವೊಂದು ಆಕ್ಟಿವಿಟೀಸ್ ಗಳನ್ನ ಮಾಡೋಣ. ಈ ಆಕ್ಟಿವಿಟೀಸ್ ಗಳಲ್ಲಿ ನೀಡಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಈಗಾಗಲೇ ನೀವು ಕಲ್ತಿರುವಂತಹ ಜೆಂಡರ್ಸ್. ಓಕೆ, ಫಿಮನೈನ್ ಜೆಂಡರ್, ಮ್ಯಾಸ್ಕುಲೈನ್ ಜೆಂಡರ್ ಅಂಡ್ ನ್ಯೂಟರ್ ಜೆಂಡರ್. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಿಗೆ ಕೆಲವೊಂದು ಉದಾಹರಣೆಗಳನ್ನ ಜಂಬಲ್ಡ್ ಮಾಡಿ ಕೊಡ್ಲಾಗಿದೆ, ಅಂದ್ರೆ ಅವುಗಳನ್ನ ಮಿಕ್ಸ್ ಮಾಡಿದೆ. ಸೊ ಅವುಗಳನ್ನ ನೀವೇನ್ ಮಾಡ್ಬೇಕಂದ್ರೆ ಸೆಪರೇಟ್ ಮಾಡಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳು ಅಂತ ಬರಿಬೇಕು. ಈಗ ನೋಡೋಣ. ನವಿಲು, ಬಾಲಕಿ, ಕವಿ, ಅಪ್ಪ, ಹುಡುಗ, ಅತ್ತೆ, ಅರಸ, ಸೈಕಲ್, ಅಗಸ. ಅಗಸ ಅಂತಂದ್ರೆ ಬಟ್ಟೆ ಒಗೆಯುವವನು. ಹೌದಾ? ದೋಬಿ ಅಂತ ಕರಿತೀರಲ್ಲ ಅವರು. ಮರ, ಪುಸ್ತಕ, ತಂಗಿ, ಬೆಕ್ಕು, ಪುತ್ರಿ. ಈ ಪುತ್ರಿ ಅನ್ನುವಂತಹ ವರ್ಡ್ ನಿಮ್ಗೆ ಹೊಸದಾಗಿರಬಹುದು. ಪುತ್ರಿ ಅಂದ್ರೆ ಮಗಳು. ಗಾಯಕಿ.
ಸೊ ಇವುಗಳನ್ನ ನಾವು ಮಿಕ್ಸ್ ಮಾಡಿಕೊಟ್ಟಿದೆ. ಸೊ ನಿಮಗೆ 2 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಆ 2 ಮಿನಿಟ್ಸ್ ಅಲ್ಲಿ ನೀವೇನ್ ಮಾಡಬೇಕು, ಇವುಗಳು ಜಂಬಲ್ ಆಗಿದ್ದನ್ನ ಡಿವೈಡ್ ಮಾಡಿ ನೀವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ ಅದನ್ನ ಡಿವೈಡ್ ಮಾಡಬೇಕು. ಓಕೆ, ಸೊ ಟೇಕ್ ಅ ಟೈಮ್ 2 ಮಿನಿಟ್ಸ್. ಎಸ್, ಇವಾಗ ನೀವು ಜಂಬಲ್ಡ್ ಮಾಡಿದ್ದೀರಿ ಅನ್ಕೋತೀನಿ. ಇವಾಗ ಇಲ್ಲಿ ನಾನು ಆನ್ಸರ್ ಕೂಡ ಕೊಟ್ಟಿದ್ದೀನಿ. ಇವಾಗ ನೋಡಿ, ನೀವು ಬರೆದಂತಹ ಆನ್ಸರ್ ಮತ್ತೆ ನಾನು ಕೊಟ್ಟಂತಹ ಆನ್ಸರ್ ಕರೆಕ್ಟ್ ಆಗಿದೆಯಾ, ಮ್ಯಾಚ್ ಮಾಡಿ ನೋಡಿ. ಎಸ್, ಮೊದಲನೇದಾಗಿ ನೋಡ್ಕೊಳ್ಳೋಣ, ಪುಲ್ಲಿಂಗ. ಎಸ್, ಮ್ಯಾಸ್ಕುಲೈನ್ ಜೆಂಡರ್ ಅಲ್ಲಿ ಯಾವ್ಯಾವ ಬರ್ತವೆ? ಕವಿ, ಅಪ್ಪ, ಹುಡುಗ, ಅರಸ, ಅಗಸ. ಎಸ್, ನೀವು ಬರೆದಂತಹ ಆನ್ಸರ್ ಇಸ್ ಕರೆಕ್ಟ್. ಓಕೆ. ಸ್ತ್ರೀಲಿಂಗ, ಬಾಲಕಿ, ಅತ್ತೆ, ತಂಗಿ, ಪುತ್ರಿ, ಗಾಯಕಿ. ನೋಡಿ, ಕರೆಕ್ಟ್ ಆಗಿದೆಯಾ? ಎಸ್, ಓಕೆ. ನೆಕ್ಸ್ಟ್ ನೋಡೋಣ, ನಪುಂಸಕಲಿಂಗ ಅಂದ್ರೆ ನ್ಯೂಟರ್ ಜೆಂಡರ್. ನವಿಲು, ಪಿಕಾಕ್. ಓಕೆ. ಸೈಕಲ್, ಬೈಸಿಕಲ್. ಬೆಕ್ಕು, ಓಕೆ, ಕ್ಯಾಟ್. ಪುಸ್ತಕ, ಬುಕ್. ಮರ, ಟ್ರೀ. ನಾನು ಈಗಾಗಲೇ ಉದಾಹರಣೆ ಕೊಟ್ಟಾಗೂ ಕೂಡ ಹೇಳಿದ್ದೀನಿ, ಈ ಲಿಂಗಗಳು ನ್ಯೂಟರ್ ಜೆಂಡರ್ ಅನ್ನ ತಗೊಂಡಾಗ ನಪುಂಸಕ ಲಿಂಗ, ಮರ ಹೆಣ್ಣು ಮರ ಗಂಡು ಮರ ಅಂತ ನಾವು ಹೇಳೋದಿಲ್ಲ, ಹಾಗಾಗಿ ಮರ ಇದು ನ್ಯೂಟರ್ ಜೆಂಡರ್ ಅಂತ ಹೇಳಿದೆ. ಹಾಗೆ ಈ ಒಂದು ಆಕ್ಟಿವಿಟಿ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ನಿಮ್ಗೆ ಇನ್ನೂ ಹೆಚ್ಚು ಉದಾಹರಣೆಗಳನ್ನ ಕೊಟ್ಟಿದೆ. ಈಗ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ, ಪರೀಕ್ಷೆಯಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಪುಲ್ಲಿಂಗಗಳನ್ನ ಕೊಟ್ಟು ಇದನ್ನ ಸ್ತ್ರೀಲಿಂಗ ರೂಪ ಬರೆಯಿರಿ ಅಂತ ಕೊಡ್ಬಹುದು, ಅಥವಾ ಸ್ತ್ರೀಲಿಂಗ ರೂಪ ಕೊಟ್ಟು ಪುಲ್ಲಿಂಗ ರೂಪವನ್ನ ಬರೆಯಿರಿ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಈಗಾಗಲೇ ನಾವು ಮಾಡಿದಂತ ಒಂದು ಆಕ್ಟಿವಿಟೀಸ್ ಗಳನ್ನ ಮಾಡಿದ್ವಲ್ಲ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳನ್ನ ಜಂಬಲ್ಡ್ ಮಾಡಿಕೊಟ್ಟು ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಹೇಳ್ಬೋದು. ಹೌದಾ? ಸೊ ಈಗ ನಾವು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ರೂಪಗಳನ್ನ ನೋಡೋಣ. ಶರಣ, ಶರಣೆ. ಗೌಡ, ಗೌಡತಿ. ಗೌಡ ಅಂತಂದ್ರೆ ಅವನ ಹೆಂಡತಿಯನ್ನ ನಾವ್ ಏನಂತ ಕರಿತೀವಿ? ಗೌಡತಿ. ಪುರುಷ, ಸ್ತ್ರೀ. ಅಣ್ಣ, ಅಕ್ಕ. ಗಂಡು, ಹೆಣ್ಣು. ಅರಸ, ಅರಸಿ. ರಾಜ, ರಾಣಿ. ತಮ್ಮ, ತಂಗಿ. ಹೀಗೆ ಹಲವಾರು ನೀವು ದಿನನಿತ್ಯದ ಬಳಕೆ ಚಟುವಟಿಕೆಯಲ್ಲಿ ನಾವು ನೋಡಿದಾಗ ದಿನನಿತ್ಯವೂ ನೀವು ಈ ಕಾಮನ್ ಆಗಿ ಈ ವರ್ಡ್ಸ್ ಗಳನ್ನ ಯೂಸ್ ಮಾಡಿರ್ತೀರಾ, ಬಟ್ ಇದನ್ನ ಸ್ತ್ರೀಲಿಂಗ ರೂಪ ಮತ್ತು ಪುಲ್ಲಿಂಗ ರೂಪ ಅಂತ ನೀವು ಸಪರೇಟ್ ಆಗಿ ಬರ್ದಿರೋದಿಲ್ಲ. ಈಗ ನಿಮ್ಗೆ ಇನ್ನೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ನೀವು 5 ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ರೂಪವನ್ನ, ಈಗ ನಾನು ಏನ್ ಕೊಟ್ಟಿದ್ದೀನಲ್ಲ ಎಕ್ಸಾಂಪಲ್ಸ್ ಗಳನ್ನ ಬಿಟ್ಟು, ರಿಮೈನಿಂಗ್ 5 genders, masculine gender and feminine genders I want, so you will write, that is a homework for you. Okay, so ನೀವು 5 ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ರೂಪವನ್ನ ಬರೀರಿ, ಬಟ್ ಅದೇನಾಗಿರಬಾರ್ದು, ನಾನು ಕೊಟ್ಟಂತ ಚಟುವಟಿಕೆಗಳಲ್ಲಿ ಇರಬಾರ್ದು. ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ರಿ, ಬೇರೆ ವರ್ಡ್ಸ್ ಗಳನ್ನ ತಗೊಂಡು ಅಥವಾ ಬೇರೆ ಹೆಸರುಗಳನ್ನ ತಗೊಂಡು ನೀವು ಆ ಚಟುವಟಿಕೆಯನ್ನ ಕಂಪ್ಲೀಟ್ ಮಾಡಿ. ಓಕೆ, ಸೊ ಈಗ ಮತ್ತೊಂದು ಹೊಸ ಚಟುವಟಿಕೆಯನ್ನ ನೋಡೋಣ, ವಚನಗಳು. ಈ ವಚನಗಳು ಕೂಡ ನೀವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಕಲ್ತಿರ್ತೀರಿ. ಏನಪ್ಪಾ ಅಂತಂದ್ರೆ ಏಕವಚನ ಮತ್ತು ಬಹುವಚನ, ಸಿಂಗ್ಯುಲರ್ ಅಂಡ್ ಪ್ಲ್ಯೂರಲ್. ಎಸ್, ವಚನ ಅಂದ ತಕ್ಷಣ ನಮಗೆ ನೆನಪು ಬರೋದು ಬಸವಣ್ಣವರ ವಚನ, ಸರ್ವಜ್ಞನ ವಚನ. ಬಟ್ ಇಲ್ಲಿ ಕನ್ನಡ ವ್ಯಾಕರಣದಲ್ಲಿ ನಾವು ನೋಡುವಂತಹ ವಚನವೇ
ಬೇರೆ. ಇಲ್ಲಿ ವಚನ ಅಂತಂದ್ರೆ ನಂಬರ್, ಸಂಖ್ಯೆ ಅಥವಾ ಒಂದು ಮಾತು ಅಂತ ಅರ್ಥ ಕೊಡುತ್ತೆ. ಒಬ್ಬ ವ್ಯಕ್ತಿ, ವಸ್ತು, ಪ್ರಾಣಿ ಇತ್ಯಾದಿಗಳನ್ನ ಎಣಿಕೆ ಮಾಡಿ ಸಂಖ್ಯೆಯನ್ನ ತಿಳಿಸುವುದು ವಚನ. ಒಬ್ಬ ವ್ಯಕ್ತಿಯನ್ನ ಇಷ್ಟು ಜನ ಇದ್ದಾರೆ ಅಥವಾ ಇಷ್ಟು ವಸ್ತು ಇದೆ ಅಥವಾ ಇಷ್ಟು ಪ್ರಾಣಿಗಳಿದಾವೆ ಅಂತ ನಾವು ಕೌಂಟ್ ಮಾಡಿ ಹೇಳುವಾಗ ಇದನ್ನ ಸಿಂಗ್ಯುಲರ್ ಮತ್ತು ಪ್ಲ್ಯೂರಲ್ ಗಳಾಗಿ ನಾವು ವಿಂಗಡಣೆಯನ್ನ ಮಾಡ್ತೀವಿ. ಹೌದಾ? ಸೊ ಅದರಲ್ಲಿ ವಚನಗಳಲ್ಲಿ 2 ವಿಧಗಳನ್ನ ನೋಡ್ತೀವಿ. ಒಂದು ಏಕವಚನ, ಇನ್ನೊಂದು ಬಹುವಚನ. ಏಕವಚನ ರೂಪಗಳಿಗೆ ಗಳು, ಅಂದಿರು, ಅರು, ಯರು, ಉ ಪ್ರತ್ಯಯಗಳನ್ನ ಸೇರಿಸಿ, ಪ್ರತ್ಯಯಗಳು ಅಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಡ್, ಓಕೆ, ಸೇರಿಸಿ ಬಹುವಚನ ರೂಪಗಳನ್ನ ಹೇಳುತ್ತೇವೆ. ಈಗ ಉದಾಹರಣೆಯನ್ನ ನೋಡ್ರಿ. ಅಂದಿರು ಅಂತ ನಾನು ಎಕ್ಸಾಂಪಲ್ ಕೊಟ್ಟೆ. ಈ ಅಣ್ಣ ಅನ್ನುವಂತಹ ಪದಕ್ಕೆ ನಾವು ಅಣ್ಣಂದಿರು, ಅಂದಿರು ಅನ್ನುವಂತಹ ಪದವನ್ನ ಹೆಲ್ಪಿಂಗ್ ವರ್ಬ್ ಆಗಿ ತಗೊಂಡಿದೀವಿ. ಹೌದಾ? ಅಣ್ಣ, ಅಣ್ಣಂದಿರು. ಅಣ್ಣ ಇಸ್ ಎ ಸಿಂಗ್ಯುಲರ್, ಅಣ್ಣಂದಿರು ಬಹಳಷ್ಟು ಜನ ಅಣ್ಣಂದಿರಿದ್ದಾರೆ ಅವಳಿಗೆ ಅಂತ ಹೇಳ್ಬೇಕಾದ್ರೆ ನಾವು ಅದನ್ನ ಪ್ಲ್ಯೂರಲ್ ಆಗಿ ತಗೊಳ್ತೀವಿ. ಅಪ್ಪ, ಅಪ್ಪಂದಿರು. ಅಜ್ಜ, ಅಜ್ಜಂದಿರು. ಭಾವ, ಭಾವಂದಿರು. ತಾಯಿ, ತಾಯಂದಿರು. ಒಬ್ಬರಿಗೆ ಒಬ್ಳೆ ತಾಯಿ ಇದ್ದಾಳೆ ಅಂತ ಹೇಳ್ಬೇಡಿ. ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರನ್ನೂ ಸೇರಿ ನಾವೇನ್ ಅಂತೀವಿ? ತಾಯಂದಿರು. ಈಗ ಹೇಳ್ತೀರಿ, ಕೃಷ್ಣನಿಗೆ ಅವನ ತಾಯಂದಿರು ಅಲಂಕಾರ ಮಾಡಿದರು. ಎಷ್ಟು ಮಂದಿ ತಾಯಂದ್ರಿಪ್ಪ ಅಂತಂದ್ರೆ ಚಿಕ್ಕಮ್ಮ, ದೊಡ್ಡಮ್ಮ, ಅಮ್ಮ ಎಲ್ಲರೂ ಸೇರಿ ಅವನಿಗೆ ಅಲಂಕಾರ ಮಾಡಿರ್ತಾರೆ. ಹಾಗೆ ತಾಯಿ, ತಾಯಂದಿರು. ಅಳಿಯ, ಅಳಿಯಂದಿರು. ಅಮ್ಮ, ಅಮ್ಮಂದಿರು. ಅಕ್ಕ, ಅಕ್ಕಂದಿರು. ತಮ್ಮ, ತಮ್ಮಂದಿರು. ಎಸ್. ಇವಾಗ ಕೆಲವೊಂದು ನಪುಂಸಕ ಲಿಂಗಗಳಿಗೆ ನಾವು ಬಹುವಚನ ರೂಪವನ್ನ ಕೊಡಬೇಕು. ನಪುಂಸಕ ಲಿಂಗ ಅಂದ್ರೆ ನ್ಯೂಟರ್ ಜೆಂಡರ್ ಈಗಾಗಲೇ ನೀವು ಕಲ್ತಿದ್ದೀರಿ. ಅಂದ್ರೆ ಇಟ್ ಇಸ್ ನಾಟ್ ನಾನ್ ಲಿವಿಂಗ್ ಥಿಂಗ್ಸ್ ಲೈಕ್, ಓಕೆ. ಸೊ ಮನೆ, ಹೌಸ್. ಇನ್ ಇಂಗ್ಲಿಷ್ ಯು ಆರ್ ರೈಟಿಂಗ್ es helping verb, houses like that, ಓಕೆ. ಇಲ್ಲಿ ಮನೆ, ಮನೆಗಳು. ಹಸು, ಹಸುಗಳು. ಇಲ್ಲಿ ಹಸು ಇಟ್ ಇಸ್ ಅ ಲಿವಿಂಗ್ ಥಿಂಗ್. ಹೌದಾ? ನಪುಂಸಕ ಲಿಂಗ ಅಂದ್ರೆ ನಾನ್ ಲಿವಿಂಗ್ ಥಿಂಗ್ಸ್ ಅಂತಂದ್ರೆ ಇಲ್ಲಿ ಹಸು ಅಂತಂದ್ರೆ ಕೌ, ಇದಕ್ಕೆ ಜೀವ ಇದೆ. ಆದ್ರೆ ನಾವು ಹೆಣ್ ಹಸು, ಗಂಡ್ ಹಸು ಅಂತೇನು ಅನ್ನೋದಿಲ್ಲ. ಸೊ ಹಸು, ಹಸುಗಳು. ಮರ, ಮರಗಳು. ಗುರು, ಗುರುಗಳು. ಪುಸ್ತಕ, ಪುಸ್ತಕಗಳು. ಇರುವೆ, ಇರುವೆಗಳು. ನಕ್ಷತ್ರ, ನಕ್ಷತ್ರಗಳು. ನದಿ, ನದಿಗಳು. ಸೊ ಗಳು ಅನ್ನುವಂಥ ಪ್ರತ್ಯಯವನ್ನ ನಾವು ಇಲ್ಲಿ ಹಚ್ತೀವಿ. ಸೊ ನೆಕ್ಸ್ಟ್ ನಾವು ನೋಡಿದಾಗ ರು ಪ್ರತ್ಯಯವನ್ನ ಹಚ್ಚಿದ್ರೂ ಕೂಡ ಅದು ಬಹುವಚನ ರೂಪವಾಗುತ್ತೆ. ಉದಾಹರಣೆಗೆ ಅರಸ, ಅರಸರು. ವೀರ, ವೀರರು. ಕಳ್ಳ, ಕಳ್ಳರು. ಈಗ ಒಬ್ನೇ ಕಳ್ಳ ಬಂದಿದ್ದಂದ್ರೆ ಕಳ್ಳ, ಕಳ್ಳ ಅಂತೀವಿ. ಒಂದ್ 5-6 ಜನ ಬಂದ್ರೆ ಕಳ್ಳರು ಬಂದಿದ್ರು, ಕಳ್ಳರು ಬಂದಿದ್ರು, ಕಳ್ಳರು ಬಂದಿದ್ದರು. ಹೌದಾ? ದಾಸ, ದಾಸರು. ರೈತ, ರೈತರು. ಹುಡುಗ, ಹುಡುಗರು. ನಾಯಕ, ನಾಯಕರು. ಮಿತ್ರ, ಮಿತ್ರರು. ಅವನಿಗೆ ಬಹಳಷ್ಟು ಮಿತ್ರರಿದ್ದಾರೆ ಅಂತ ಹೇಳ್ತೀವಿ, ಅವಾಗ ಮಿತ್ರರು. ಅವನಿಗೊಬ್ನೇ ಒಬ್ಬ ಮಿತ್ರ ಇದ್ದಾನೆ. ಸೊ ಮಿತ್ರ ಇಸ್ ಅ ಸಿಂಗ್ಯುಲರ್. ಹಾಗೆ ಇಲ್ಲಿ ಯರು ಅನ್ನುವಂತಹ ಪದವನ್ನು ಕೂಡ ನಾವು ಬಹುವಚನ ರೂಪವಾಗಿ ತಗೊಳ್ತೀವಿ. ಸೊ ಸೊಸೆ, ಸೊಸೆಯರು. ಹುಡುಗಿ, ಹುಡುಗಿಯರು. ಅಲ್ಲೆಲ್ಲ ಹುಡುಗಿಯರು ನಿಂತಿದ್ದರಿ ಅಂತ ನೀವು ಹೇಳ್ತೀರಿ. ಸೊ ಹುಡುಗಿಯರು, ಓಕೆ. ತಂಗಿ, ತಂಗಿಯರು. ಅತ್ತೆ, ಅತ್ತೆಯರು. ಅರಸಿ, ಅರಸಿಯರು. ಈಗ ಇನ್ನೊಂದು ನೋಡ್ರಿ ಪದ. ಇಲ್ಲಿ ಓನ್ಲಿ ಳು ಅಷ್ಟೇ. ನಾನು ಹಿಂದಿನ ಇದ್ರಲ್ಲಿ ನೋಡಿದಾಗ ಗಳು ಅಂತ ಹೇಳಿದ್ವಿ. ಇಲ್ಲಿ ಬರೀ ಳು ಬಂದ್ರು ಕೂಡ ಇದು ಬಹುವಚನ, ಪ್ಲ್ಯೂರಲ್ ಆಗತ್ತೆ. ಎಕ್ಸಾಂಪಲ್, ಮಗು, ಮಕ್ಕಳು. ಇದಕ್ಕೆ ಬಹಳ ಡಿಫ್ರೆನ್ಸಿಯೇಷನ್ ಇದೆ. ಅಂದ್ರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣುತ್ತೆ, ಬಟ್ ಎರಡು ಒಂದೇ ಅರ್ಥವನ್ನ ಕೊಡುತ್ತೆ. ಈಗ ಎಕ್ಸಾಂಪಲ್ ಇಂಗ್ಲಿಷ್ ಅಲ್ಲಿ ನೋಡಿದಾಗ ಚೈಲ್ಡ್, ಚೈಲ್ಡ್ಸ್ ಅನ್ನಕ್ ಬರಲ್ಲ. ಚೈಲ್ಡ್, ಚಿಲ್ಡ್ರನ್. ಹೌದಾ? ಅದೇ ರೀತಿ ಕನ್ನಡದಲ್ಲೂ ಕೂಡ ಮಗು, ಮಕ್ಕಳು. ಎಸ್. ಇನ್ನು ಕೆಲವೊಂದು ಪದಗಳಿಗೆ ನಾವು ಊ ಪ್ರತ್ಯಯವನ್ನ ಹಚ್ತೀವಿ. ಅದು ಕೂಡ ಬಹುವಚನ ರೂಪ. ದೊಡ್ಡದು, ದೊಡ್ಡವು. ಅಂಥದ್ದು, ಅಂಥವು. ಯಾವುದು, ಯಾವುವು. ಹೊಸದು, ಹೊಸವು. ನಾನು, ನಾವು. ನೀನು, ನೀವು. ಇದು, ಇವು. ತಾನು, ತಾವು. ಅದು, ಅವು. ಹೌದಾ?
ದೊಡ್ಡದು, ಇದೊಂದು ದೊಡ್ಡದೈತಪ್ಪ, ಒಂದ್ ವಸ್ತು ದೊಡ್ಡದಿದೆ. ಅವು ಬಹಳಷ್ಟು ವಸ್ತುಗಳಿದಾವ, ಅವು ಬಹಳ ದೊಡ್ಡ ಅದಾವ್ರಿ ಅಂತ ಹೇಳ್ತೀರಲ್ಲ, ದೊಡ್ಡವು. ನಾನು, ಇಂಗ್ಲಿಷ್ ನಲ್ಲಿ ನಾವು ಹೇಳ್ಬೇಕಾದ್ರೆ ನಾನು, ನಾವು, ಹೌದಾ? ನಾನು ಅಂದಾಗ ನೀವ್ ಏನು ಯೂಸ್ ಮಾಡ್ತೀರಿ? ಐ. ಓಕೆ, ನಾವು ಅಂದಾಗ ವಿ ಆರ್, ವಿ. ಬಟ್ ಇಲ್ಲಿ ನೋಡ್ರಿ, ಇಂಗ್ಲಿಷ್ ನಲ್ಲಿ ನೀವು ನೀನು ಅಂದಾಗ ಯು, ವೈ ಓ ಯು. ಇನ್ನೊಂದು ಯು ಅಂದಾಗ ಅದೇನ್ ಬರುತ್ತೆ? ಅಲ್ಲಿ ಪ್ಲೂರಲ್. ಪ್ಲೂರಲ್ ನಾವು ಯು ಯು, ಸಿಂಗ್ಯುಲರ್ ಅಲ್ಲೂ ಯುನೇ ಬರುತ್ತೆ, ಪ್ಲೂರಲ್ ಅಲ್ಲೂ ಯುನೇ ಬರುತ್ತೆ. ಹಾಗೆ ಬಟ್ ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ನೀನು, ನೀವು, ಇದು, ಇವು, ದಿಸ್, ದೋಸ್, ದ್ಯಾಟ್ ಹೇಳ್ತಿರಲ್ಲ, ದೀಸ್, ದೋಸ್, ಅವು ಬಹುವಚನ. ದಿಸ್, ದ್ಯಾಟ್ ಇವು ಏಕವಚನಲ್ಲಿ ಬರ್ತವೆ. ಹಾಗೆ ಇದು, ಇವು, ತಾನು, ತಾವು, ಅದು, ಅವು, ಇವು ಬಹುವಚನ ರೂಪಗಳನ್ನ ನಾವು ನೋಡಿದ್ವಿ. ಹೀಗೆ ಒಟ್ಟಾರೆಯಾಗಿ ವಚನಗಳಲ್ಲಿ ಏಕವಚನ ಮತ್ತು ಬಹುವಚನಗಳನ್ನ ನಾವು ಇಲ್ಲಿವರೆಗೂ ನೋಡಿದ್ವಿ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನೀವು ಕಲ್ತಂತಹ ವಿಷಯಗಳನ್ನ ನೋಡಿದಾಗ ಲಿಂಗಗಳು, ಲಿಂಗಗಳಲ್ಲಿರುವ 3 ಪ್ರಕಾರಗಳು, ಹಾಗೆ ಅವುಗಳಿಗೆ ಉದಾಹರಣೆಗಳು, ಅದರ ಆಕ್ಟಿವಿಟೀಸ್ ಅಂದ್ರೆ ಚಟುವಟಿಕೆಗಳನ್ನ ಮಾಡಿದ್ವಿ. ಅದರ ಜೊತೆಗೆ ವಚನಗಳು, ಅದರಲ್ಲಿ ಏಕವಚನ ಮತ್ತು ಬಹುವಚನ. ಬಹುವಚನಗಳನ್ನ ಹೇಳಬೇಕಾದ್ರೆ ಅವುಗಳಿಗೆ ನಾವು ಬಳಸುವಂತ ಕೆಲವೊಂದು ಪದಗಳನ್ನ ಉದಾಹರಣೆಗಳ ಮೂಲಕ ನಾವು ಇವತ್ತು ಕಲ್ತಿದ್ದೀವಿ. ಸೊ ಇಲ್ಲಿವರೆಗೂ ಕಲ್ತಂತ ವಿಷಯಗಳನ್ನ ಮನದಟ್ಟು ಮಾಡ್ಕೊಂಡಿದ್ದೀರಿ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ಮುಂದಿನ ಮತ್ತೆ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಧನ್ಯವಾದಗಳು.